ಒಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಮಣ್ಣಿನ ಕಾಳಗ. ಆದರೆ ಇಂದು ಈ ಕಲಿಯುಗದಲ್ಲಿ ನನ್ನಿಂದ ನಡೆಯುತ್ತಿದೆ ಹೆಣ್ಣು ಮಣ್ಣಿನೊಂದಿಗೆ ಅಧಿಕಾರದ ಕಾಳಗ. ಬಲರಾಮ, ನನ್ನ ಹೆಸರು ಕೇಳಿದರೆ ಸಾಕು ಇಡೀ ನಾಡಿಗೆ ನಾಡಿ ಕಡೆಕಡನೆ ನಡುಗುತ್ತಿರುವಾಗ ಯಕಚಿತ್ ಒಬ್ಬ ಊರ ವಾಲಿಕಾರ ನನ್ನ ಮಗ ನೀನು ನನಗೆ ಎದುರಾಗಿ ನಿಂತಿದ್ದಾನೆಂದರೆ ನಾನು ನಿಮ್ಮ ವಂಶ ನಿರ್ವಂಶ ಮಾಡದಿರಲಾರೆ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿರಹ ವೇದನೆಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಗಂಡಸಾಗಿ ಈ ಭೂಮಿಯ ಮೇಲೆ? ಬಲರಾಮ, ಅಂದು ಇಡೀ ಸಭಾಂಗಣದಲ್ಲಿಯೇ ನನಗೆ ಶೆಟ್ಟು ಹೊಡೆದು ನನ್ನ ಕರಿಯ ನನ್ನ ಅಡ್ಡಗೆಡಿಬಿದೆಯಲ್ಲ, ಆ ನಿನ್ನ ಬಾರಿಸಿದ ಕಂಡು ತೊಡೆಯನ್ನು ನಾ ಮುರಿಯದಿದ್ದರೆ ನನ್ನ ಹೆಸರು ಸೂರ ಶಿವನಗೌಡನೇ ಅಲ್ಲ. ಕರಿಯ, ಲೇ ಕರಿಯ, ರಾಮ ಪ್ರವೀಣರಿಗೆ ಬರಲಿಕ್ಕೆ ಹೇಳಿದೆಯಲ್ಲ, ಇನ್ನು ಯಾಕಲೇ ಬರಲಿಲ್ಲ ಅವರು? ಅವರಿಗೂ ಆಣೆ ತರದ ಮದ ಬಂದಿರ್ಬೇಕಣ್ಣ. ಅದಕ್ಕೆ ನಾವು ಅಂಕುಶ ತಯಾರಿಸಲೇಬೇಕು. ಅಂದಾಗ ನಿಮ್ಮ ದರ್ಪಕ್ಕೊಂದು ಬೆಲೆ ಬರುತ್ತಣ್ಣ. ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹಾಕೋ ಈ ನಿನ್ನ ನಮಸ್ಕಾರಕ್ಕೆ. ಬರಲು ಹೇಳಿ ಕಳಿಸಿದರೆ ಬೇಗ ಬಂದು ಭೇಟಿಯಾಗಬಾರದಂಬಲೆ ಎಷ್ಟಲೇ ಸೊಕ್ಕು ನಿನಗೆ? ಈಗಲಾದರೂ ಬಂದಿದಾರಲ್ಲ, ಅದೇನೆಂದು ತಿಳಿಸಿ ಹೇಳಿ ಗೌಡ್ರೆ. ಏನಿಲ್ಲ, ಹಿಂದಾದದ್ದೆನ್ನೆಲ್ಲ ಮರೆತು ನಾನು ನಿನ್ನ ಜೊತೆ ಸ್ನೇಹ ಸಂಬಂಧ ಬೆಳೆಸಬೇಕೆಂದರೆ ಆ ನಿನ್ನ ತಮ್ಮ ಬಲರಾಮ ಕಾಲು ಕೆದರಿ ಜಗಳಕ್ಕೆ ಬರ್ತಾನೆ. ಅದಕ್ಕೆ ನಿಮ್ಮ ಅಭಿಪ್ರಾಯವೇನಿದೆ? ಅಭಿಪ್ರಾಯ ಏನ್ ಬಂತು ಗೌಡ್ರಿ? ನಾವೆಲ್ಲ ಒಂದೇ ಊರಿನವರು, ಒಂದೇ ಕುಟುಂಬತರ ಬಾಳಿ ಬದುಕೋಣ. ನಮ್ಮ ತಮ್ಮನ ಮಾತ ಹಚ್ಕೋಬೇಡಿ. ಅವನಿಗೆ ತಿದ್ದಿ ಬುದ್ಧಿ ನಾನು ಹೇಳ್ತೀನಿ. ಹೇಳಿಕೊಳ್ಳದೆ ಹೋದ್ರೆ ಒಂದೊಂದು ದಿನ ಮಾರಣಾಂತಿಕ ಹಲ್ಲೆ ನಡೆದಾಗ ನಮಗೆ ಹೇಳೋಕೆ ಅವಕಾಶ ಇರಲ್ಲ, ಕೇಳೋಕೆ ಅವಕಾಶ ಇರಲ್ಲ. ಸಮರ ನಡೆದಿದ್ದು ಗೌಡ್ರು ಮತ್ತು ನಮ್ಮಣ್ಣ ಬಲರಾಮನ ಮಧ್ಯ. ಅವರು ಏನು ಬೇಕಾದರೂ ಹೇಳಲಿ, ನೀನು ಮಾತ್ರ ಭಾಗವಹಿಸಬಾರದು ಅಷ್ಟೇ. ಒಂದು ವೇಳೆ ಭಾಗವಹಿಸಿದರೆ ನಿನ್ನ ಹೆಣ ನಮ್ಮ ಊರಾಗಿಸಿ ಬಾಲ್ ಕಟ್ತೀನಿ ಮಗನ. ಅವಳು ತಮ್ಮನಾದ ಹೌದು, ನಾವು ಒಂದೇ ತಾಯಿ ರಕ್ತ ಹಂಚಿಕೊಂಡು ಹುಟ್ಟಿರುವ ರೈತ ನಾಯಕನ ಮಕ್ಕಳು. ಲೇಖರಿಯ, ನಾವಿಲ್ಲಿಗೆ ಬಂದಿದ್ದು ಗೌಡರ ಕೇಳೋದಕ್ಕೆ. ನೀ ವಾದ ಕೇಳೋಕ್ಕಲ್ಲ. ನೀ ಸುಮ್ಮನಿದ್ದರೆ ಒಳ್ಳೆಯದು. ವಾದರೆ ಈ ಜಗದವರ ಬದುಕಲು ಕಠಿಣ ಆಗುತ್ತದೆ. ಹೌದೇ ಕರಿಯ, ನೀನೀಗ ಸುಮ್ಮನೆ ಇರೋದೇ ಒಳ್ಳೆಯದು. ಅಷ್ಟಕ್ಕೆ ಇವರೆಲ್ಲ ನನಗೆ ಬಹಳ ಬಹಳ ಬೇಕಾದವು. ಅವನೊಬ್ಬ ವಿರೋಧಿಸಿದರೆ ಏನಾಯಿತು? ಇವರಿಲ್ಲವೇ ನಮ್ಮೊಂದಿಗೆ? ನಿಜವಿದೆ ಗೌಡ್ರಿ,
ನಾವೆಲ್ಲ ನಿಮ್ಮೊಂದಿಗಿದ್ದೀವಿ. ಅದೇನಂತ ಹೇಳ್ರಿ. ಏನಿಲ್ಲ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ನಾನು ಅಭ್ಯರ್ಥಿ ಇದ್ದೇನೆ. ಎಲ್ಲ ಜಿಲ್ಲಾ ಸಹಕಾರಿ ಅಧ್ಯಕ್ಷರಲ್ಲಿ ವಿನಂತಿ ಕೇಳಿದರೆ ನಿನ್ನ ತಮ್ಮ ಮಾತ್ರ ಕಾಲು ಕೆದರಿ ನ್ಯಾಯಕ್ಕೆ ಬರ್ತಾನೆ. ಅವನಿಗೆ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಬೇಕು. ಅವನ ವಿಷಯ ನನಗೆ ಬಿಟ್ಟು ಬಿಡ್ರಿ ಗೌಡ್ರ. ಅವನಿಗೆ ನಾನು ಹೇಳ್ತೀನಿ. ನೀವೊಬ್ಬರು ಊರಿನ ಪ್ರಮುಖ ಹಿರಿಯರಾಗಿ ಎಲ್ಲರನ್ನು ಸರಿಸಮ ನೋಡುವುದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರ ಹಾಗೆ ಮೀಸಿತ್ತಿರುತ್ತೀರಲ್ಲ, ಅದು ಸರಿಯಲ್ಲ. ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ. ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳಕ್ ಬರ್ತಾನಲ್ಲ, ಹೇಳಿದೀವಿ ಇವನ ವಿಚಾರ. ಯಾವ ವಿಚಾರವಿಲ್ಲ ಗೌಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ. ಇವರೆಲ್ಲ ನಿಮ್ಮ ತಂಟೆಗೆ ಬರ್ದಂತೆ ನಾವು ನೋಡಿಕೊಳ್ತೀವಿ. ಅಷ್ಟು ಮಾಡಿದ್ರಿ ನಿಮಗೂ ಕ್ಷೇಮ, ನನಗೂ ಕ್ಷೇಮ. ಆಯ್ತು ಗೌಡ್ರಿ, ನಾವಿನ್ನ ಬರ್ತೀವಿ. ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂತ ಅರ್ಥವಾಗುತ್ತದೆ ಈ ಸಿದ್ದನಗೌಡನ ಚಮತ್ಕಾರಿಕೆ? ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಮನೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ಇಂಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ನನಗೆ ಅಂಟಿಕೊಂಡಿರುವ ಹಸೆಯ ದೃಶ್ಯಗಳು ಹಾರಲಿಕ್ಕೆ ಸಾಧ್ಯವೇ ಇಲ್ಲ. ಹಿಡೆತುರಿ ಹಾವಿನಂತೆ ನನ್ನ ನಡೆ ನುಡಿಗೆ ಅಡ್ಡ ಬರುವ ನಿನ್ನ ತಮ್ಮಂದಿರರನ್ನು ಬೀದಿ ಹೆಣವನ್ನಾಗಿ ಮಾಡದಿದ್ದರೆ ನನ್ನ ಹೆಸರು ಸೂರ ಸಿದ್ದನಗೌಡನೇ ಅಲ್ಲ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮತ್ತೋಣೆಯಾಗಿ ಗುದ್ದಿಕೊಳ್ಳುತ್ತೇನೆಂದು ಶಪಥ ಮಾಡಿದರು ನಿನ್ನನ್ನು ಒತ್ತು ಬದುಕುವ ತಾಕತ್ತು ಈ ಬಲರಾಮನದೇ ಎಂಬುದನ್ನ ಮಾತ್ರ ನೀ ಮರೆಯಬೇಡ. ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೀಯಾ? ಬಡವ, ನಿನ್ನ ಸಾವು ಸಮೀಪ ಬಂದಂತಿದೆ ಎಂದು ತಿಳಿದುಕೋ. ಅಂತಹ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡು ನೋಡಿದ್ದೇನೆಂದು ನೀನು ತಿಳಿದುಕೋ. ಈ ಊರಲ್ಲಿ ನೀನೊಬ್ನ ಗಂಡಸು, ನಾವೆಲ್ಲ ಮಾಮಗಳ ಮಾಡಿದ್ಯಾ? ಬಲರಾಮ, ನಿನ್ನಂತ ಚೇಳಗಳನ್ನು ಎಂದು ಬದುಕಲು ಬಿಟ್ಟಿಲ್ಲ ಈ ಗೌಡರ ಕುಲದವರು. ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ, ಇವರ ಸ್ನೇಹಿತರು. ಏ ಕರಿಯೋ, ನಾನಾರು ಗೊತ್ತೇ? ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇಲು ಪರ್ವತದಂತೆ ಬೆಳೆದು ನಿಂತ ಕೆರಳಿದ ಕಂಡು ಹುಲಿ ಇದು. ನಾನೇ ಪುಂಡನೆಂದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಂತು ನಿಮ್ಮೊಬ್ಬೊಬ್ಬರ ದೇಹವನ್ನು ಕೊಂದು ಹಾಕಿ ನಿಮ್ಮೆದೆ ಬಿಸಿ ರಕ್ತ ಕುಡಿಯುವ ಹುಲಿ ಇದು. ಈ ರೈತ ಮನೆತನದ ಹೆಸರನ್ನು ನಾಡಿನ ಉಸಿರನ್ನಾಗಿ ನಿರ್ಮಿಸಿ ಸಮಯಕ್ಕೆ ತಕ್ಕಂತೆ ನಿಮ್ಮೊಬ್ಬೊಬ್ಬರನ್ನು ಕೊಂದು ಹಾಕಿ ಈ ರೈತ ಮನೆತನದ ಹೆಸರನ್ನು ನಾಡಿನ ಉಸಿರನ್ನಾಗಿ ನಿರ್ಮಿಸದಿದ್ದರೆ ನನ್ನ ಹೆಸರು ಬಲರಾಮನೇ ಅಲ್ಲ. ಲೇ ಗೌಡ, ನೀನು ಗಂಡಸ ಆಗಿದ್ರ, ನಿನ್ನಲ್ಲಿ ಗಂಡಸ್ತನ ಅನ್ನೋದಿದ್ರ ಸಮಯ ಬಂದಂತೆ ನನ್ನ ತರಬು ಬರ್ತೀನಿ. ಎಲ್ಲ ಶಕ್ತಿನ ಕುನ್ನಿಯೇ, ರೆಕ್ಕೆ ಬಲಿತ ಹಕ್ಕಿಯಾಗಿ ನಿನ್ನನ್ನು ಎಷ್ಟು ದಿನ ಹಾರಾಡಕ್ಕೆ ಬಿಟ್ಟಿದ್ದೆ ಎನ್ನುವುದು ತಪ್ಪಾಯ್ತು. ಕರಿಯ ಕರಿಯ, ಕಾಳಿಂಗನೇಲಿದ್ದಾನೆ. ಅಲ್ಲಿ ಅಣ್ಣ, ಮೇಡ್ ಮಾಡಿ.
ಬಿಸಿಲಿನ ಕೈಯಲ್ಲಿ ಯಾಕೆ ಬುದ್ಧಿ ಕೊಡ್ತೀಯೋ ಸ್ನೇಹಿತ? ಸಹನೆಗೆ ಅವಕಾಶ ಕೊಟ್ಟರೆ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಅವರನ್ನು ಯಾವ ಗಳಿಗೆಯಲ್ಲಿ ಯಾವ ತರ ಮುಗಿಸಬೇಕೆಂದು ಯೋಚಿಸಬೇಕು. ಹಾಗೆ ನಾನು ಹುಲಿ ಎಂದು ಆರ್ಭಟಿಸಿ ಹೋದರೆ ಅದು ಹುಲಿ ಆಗಬಹುದೇ? ಎಂದಿಗೂ ಸಾಧ್ಯವಿಲ್ಲ. ಒಮ್ಮೆ ಈ ಕರಿ ಕಾಳಿಂಗ ಯೋಚನೆ ಮಾಡಿ ಹೇಳಿ ಎತ್ತಿದರೆ 16 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡುತ್ತಾನೆ. ಆಗ ನನ್ನ ವಿಷಜಾಲಿ ಎಲ್ಲರಿಗೂ ಏನೆಂಬುದು ತಿಳಿಯುತ್ತದೆ. ನೀನು ಹೀಗಿದ್ಯಾ ಅಂತ ನನಗೆ ಮೊದಲೇ ಯಾಕಲೆ ಹೇಳಿರಲಿಲ್ಲ? ಬೊಗಳು ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಎಂದು ಬೊಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ನಿನ್ನ ಮಾತಿನಲ್ಲಿ ಅರ್ಥವಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ನಾವೀಗ ಮೂವರು ಒಟ್ಟಿಗೆ ಇರಬೇಕು. ಅಂದಾಗ ಈ ಊರು ನಮ್ಮ ಮುಷ್ಟಿಯಲ್ಲಿರ್ತದೆ. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ಇದೇ ಗುಡ್ ಪಾಯಿಂಟ್. ನಡೆಯಿರಿ ಒಳಗೆ.